ಇನ್ನು ಮೋದಿ ರೋಡ್ ಶೋ ಎಫೆಕ್ಟ್ ನಿಂದಾಗಿ 34 ರಸ್ತೆಗಳು ಬಂದ್ ಆಗಿವೆ. 34 ರಸ್ತೆಗಳನ್ನ ಬಳಸಬಾರದು ಅಂತ ಸಂಚಾರಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮೋದಿ ರೋಡ್ ಶೋ ಎಫೆಕ್ಟ್ ಇದು ಸಂಚಾರದಲ್ಲಿ ಬಹಳ ದೊಡ್ಡ ವ್ಯತ್ಯಯ. 34 ರಸ್ತೆಗಳನ್ನ ಬಳಕೆ ಮಾಡಬಾರದು ಅಂತ ಸಂಚಾರಿ ಪೊಲೀಸರು ಪೂರ್ವಭಾವಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಈ ಕ್ಷಣದಿಂದಲೇ ಮಧ್ಯಾಹ್ನ 1 ಗಂಟೆಯ ತನಕ ಬದಲಿ ಮಾರ್ಗದ ವ್ಯವಸ್ಥೆ ಮಾಡಲಾಗಿದೆ. ಹಾಗಾದ್ರೆ ಯಾವ್ಯಾವ ರಸ್ತೆಗಳಲ್ಲಿ ರೂಟ್ ಚೇಂಜ್ ಆಗಿದೆ ಅಂತ ನೋಡೋದಾದ್ರೆ, ಯಾವ ರಸ್ತೆಗಳಿಗೆ ಹೋಲಿಸಿದ್ರೆ ಟ್ರಾಫಿಕ್ ಜಾಮ್ ಯಾವ ರಸ್ತೆಗಳಲ್ಲಿ ಹೆಚ್ಚಿರಬಹುದು? ಮೋದಿ ರೋಡ್ ಶೋ ಎಫೆಕ್ಟ್ ನಿಂದಾಗಿ 34 ರಸ್ತೆಗಳು ಬಂದಾಗಿರುವ ಕಾರಣಕ್ಕಾಗಿ ಒಂದು ಕಡೆ ಪರ್ಯಾಯ ಮಾರ್ಗದ ಬಳಕೆ ಮಾಡಬೇಕು ಅಂತ ಸಂಚಾರಿ ಪೊಲೀಸರು ಸೂಚನೆ ಕೊಟ್ಟರೆ, ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ನ ಬಿಸಿ ಕೂಡ ಸಾರ್ವಜನಿಕರಿಗೆ ತಟ್ಟುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಮಧ್ಯಾಹ್ನ 1 ಗಂಟೆಯ ತನಕ ಎಲ್ಲೆಲ್ಲಿ ಬದಲಿ ಮಾರ್ಗಗಳಿವೆ ಮತ್ತೆ ಯಾವ್ಯಾವ ರಸ್ತೆಗಳಿಗೆ ಹೋದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂಥದ್ರ ಮಾಹಿತಿ ನಾವು ಟಿವಿ9 ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರಸ್ತೆಗಳಿಗೆ ಹೋದ್ರೆ ಟ್ರಾಫಿಕ್ ಜಾಮ್ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. 34 ರಸ್ತೆಗಳು ಬಂದ್. ಸೊ ಬೆಂಗಳೂರಿನ ವಾಹನ ಸವಾರರು ಇವತ್ತು ಒಂದಷ್ಟು ರಸ್ತೆಗಳ ರೂಟ್ ಏನಿದೆ ಅದೆಲ್ಲವೂ ಕೂಡ ಗಮನಿಸಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಟ್ರಾಫಿಕ್ ನಲ್ಲಿ ಸಿಲುಕಬಹುದು. ಕೆಲವೊಂದಷ್ಟು ಕಡೆ ಅವಕಾಶ ಇಲ್ಲ ಎಂಟ್ರಿಗೆ. ಬೆಂಗಳೂರಿನ ಈ ರಸ್ತೆಗಳಲ್ಲಿ ಇವತ್ತು ಹೋಗಲೇಬೇಡಿ. ರಾಜಭವನ ರಸ್ತೆ, ರಮಣ ಮಹರ್ಷಿ ರಸ್ತೆ ಎಲ್ಲಾ ಕಡೆ ಕೂಡ ಎಂಟ್ರಿ ಇಲ್ಲ. ಕಂಪ್ಲೀಟ್ ಆಗಿ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಬ್ಲಾಕ್ ಮಾಡಿದ್ದಾರೆ. ಮೇಕ್ರೇಜ್ ಸರ್ಕಲ್, RBI ಲೇಔಟ್, JP ನಗರ, ಮೈಸೂರು ಸರ್ಕಲ್, JJ ನಗರ, ಬಿನೆಮೆಲ್ ರಸ್ತೆ, ಶಾಲಿನಿ ಮೈದಾನ, ಸೌತ್ ಎಂಡ್ ಸರ್ಕಲ್ ಇಲ್ಲೂ ಕೂಡ ಇವತ್ತು ಎಂಟ್ರಿ ಇಲ್ಲ. ಆರ್ಮುಗಂ ಸರ್ಕಲ್, ಬುಲ್ ಟೆಂಪಲ್ ರಸ್ತೆ ಎಲ್ಲಾ ಕಡೆ ಕೂಡ ಬಸವನಗುಡಿ, ರಾಮಕೃಷ್ಣ ಆಶ್ರಮ, ಉಮಾ ಟ್ಯಾಕಿಸ್ ರಸ್ತೆ ಇಲ್ಲೂ ಕೂಡ ರಸ್ತೆಗಳನ್ನ ಬ್ಲಾಕ್ ಮಾಡಲಾಗಿದೆ. TR ಮಿಲ್, ಚಾಮರಾಜಪೇಟೆ ಮುಖ್ಯ ರಸ್ತೆ, ಬಳಕಾಯಿ ಮಂಡಿ, KP ಅಗ್ರಹಾರ, ಮಾಗಡಿ ರಸ್ತೆ ಎಲ್ಲೂ ಕೂಡ ಎಂಟ್ರಿ ಇಲ್ಲ. ಇವತ್ತು ನೀವು ಬೇರೆ ಆಲ್ಟರ್ನೇಟಿವ್ ರಸ್ತೆಗಳನ್ನು ನೋಡಬೇಕಾಗುತ್ತೆ. ಎಲ್ಲಾ ರಸ್ತೆಗಳಲ್ಲೂ ಕೂಡ ಇವತ್ತು ಪ್ರಧಾನಿ ಮೋದಿ ಅವರ ರೋಡ್ ಶೋ ಇರೋದ್ರಿಂದ ಎಂಟ್ರಿ ಇಲ್ಲ. ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಎಂಟ್ರಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಏನಾದರೂ ಕೆಲಸಗಳಿದ್ರೆ ಮಧ್ಯಾಹ್ನದ ನಂತರ ಅದನ್ನು ಪ್ಲಾನ್ ಮಾಡೋದು ಉತ್ತಮ. ತೀರಾ ಅರ್ಜೆಂಟ್ ಇಲ್ಲ ಅಂತಂದರೆ, ಇಲ್ಲ ಹೋಗಲೇಬೇಕು ಅಂತ ಇದ್ರೆ ಪರ್ಯಾಯ ರಸ್ತೆಗಳನ್ನು ನೋಡ್ಕೊಳ್ಳೋದು ಉತ್ತಮ ಆಗುತ್ತೆ. ಈಗಾಗಲೇ ಹಲವು ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಅಂದ್ರೆ ಇಲ್ಲಿ ಸಂಚಾರ ನಿರ್ಬಂಧ ಮಾಡಲಾಗಿದೆ ಅಂತ. ಸಂಚಾರದಲ್ಲಿ ಬದಲಾವಣೆಯನ್ನು ನಿನ್ನೆಯಿಂದಲೂ ಕೂಡ ಮಾಡಲಾಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ. ಇವತ್ತು ಮಧ್ಯಾಹ್ನ 1 ಗಂಟೆ ತನಕ ಕೆಲ ರಸ್ತೆಗಳಿಗೆ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಅಷ್ಟೆಲ್ಲ ಅಪರಿಚಿತ ವಾಹನಗಳಿಗೆ ಎಂಟ್ರಿ ಕೂಡ ಇರೋದಿಲ್ಲ ರೋಡ್ ಶೋ ಹೋಗುವಂತಹ ಸ್ಥಳದಲ್ಲಿ. ಇನ್ನು ದೂರದಲ್ಲಿ ನಿಂತ್ಕೊಂಡು ಜನರಿಗೆ ನೋಡೋದಕ್ಕೆ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಲಾಗಿರೋದು. ಪ್ರಧಾನಿಯವರ ರೋಡ್ ಶೋ ತೆರಳುತ್ತೆ ಅಂತಂದ್ರೆ ರಸ್ತೆಯ ಅಕ್ಕಪಕ್ಕ ಎಲ್ಲೂ ಕೂಡ ಬೇರೆ ಯಾವುದೇ ವಾಹನಗಳಿಗೆ ಪ್ರವೇಶ ಇರೋದಿಲ್ಲ. ಜೊತೆಗೆ ಸಂಚಾರದಲ್ಲೂ ಕೂಡ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ಪಾಲಿಸುತ್ತಾರೆ ಭದ್ರತಾ ಸಿಬ್ಬಂದಿ. ಹಾಗಾಗಿ ಇವತ್ತು ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಬಹುದು. ಇನ್ನು ಹೇಳಿ ಕೇಳಿ ವೀಕೆಂಡ್ ಆಗಿರುವಂತಹ ಕಾರಣಕ್ಕೆ ಬಹುತೇಕರು ವೀಕೆಂಡ್ನ ಮನೆಯಲ್ಲೇ ಕಳೆಯುವಂತಹ ಪ್ಲಾನ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಸಂಚಾರ ಬದಲಾವಣೆಯಿಂದಾಗಿ 1 ಗಂಟೆ ತನಕ ಇದ್ರೂ ಕೂಡ 1 ಗಂಟೆ ನಂತರ ಸಂಚಾರಕ್ಕೆ ಮುಕ್ತ ಮಾಡಿದಾಗ್ಲೂ ಕೂಡ ಅವಾಗ್ಲೂ ಸ್ವಲ್ಪ ಆ ಕ್ಷಣದಲ್ಲಿ 1 ಗಂಟೆಯಿಂದ 3 ಗಂಟೆ ತನಕ ಒಂದಷ್ಟು ಟ್ರಾಫಿಕ್ ಜಾಮ್ ಬಿಸಿ ತಟ್ಟಬಹುದು ಅಂತ ಅನ್ಸುತ್ತೆ ಬೆಂಗಳೂರಿಗರಿಗೆ. ಆದ್ರೆ ಇಷ್ಟೊಂದು ಅದ್ಧೂರಿ ರೋಡ್ ಶೋ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಇದನ್ನ ನಾವು ಪ್ರಧಾನಿಯವರನ್ನ ಹತ್ತಿರದಿಂದ ನೋಡಬಹುದು, ಮನೆ ಬಾಗಿಲಿಂದ ನೋಡಬಹುದು ಅನ್ನುವಂತಹ ಒಂದು ಸಂತಸದಲ್ಲಿ ಕೆಲವು ಬೆಂಗಳೂರಿಗರಿದ್ದಾರೆ. ಬಿಜೆಪಿ ಕಾರ್ಯಕರ್ತರಲ್ಲಂತೂ ಹುಮ್ಮಸ್ಸು ಯಾವ ಮಟ್ಟಿಗೆ ಅಂತಂದ್ರೆ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ, ಹಬ್ಬದ ವಾತಾವರಣ ಬಿಜೆಪಿ ಕಾರ್ಯಕರ್ತರಲ್ಲಿ. ಎಲ್ಲಿ ನೋಡಿದ್ರೂ ಕೂಡ ಕೇಸರಿ ಬಣ್ಣದ ಬಾವುಟಗಳು ರಾರಾಜಿಸ್ತಾ ಇವೆ. ಪ್ರಧಾನಿ ಮೋದಿ ಅವರ ಪ್ರತಿಕೃತಿ, ಅವರ ಪರವಾಗಿ ಘೋಷಣೆ, ಇನ್ನು ಅವರಿಗೆ ಪುಷ್ಪದ ಮಳೆ ಸುರಿಸೋದಿಕ್ಕೆ ಅಂತಾನೆ ಕಾರ್ಯಕರ್ತರೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದೆಲ್ಲ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ. ಆದ್ರೆ ಇನ್ನೊಂದು ಕಡೆ ಸಂಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನಾದ್ರೂ ಆಫೀಸ್ ಕೆಲಸ ಇಲ್ಲ, ವೀಕೆಂಡ್ ಹೊರಗಡೆ ಓಡಾಡೋದು ಬೇಡ ಅನ್ನುವಂತಹ ಪ್ಲಾನ್ ಮಾಡಿಕೊಂಡ್ರೆ ಸ್ವಲ್ಪ ಸೇಫ್ ಅಂತ ಅನ್ಸುತ್ತೆ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಮೆಗಾ ರೋಡ್ ಶೋ. ಇಂದು ಮೋದಿ ಸವಾರಿ ಎಲ್ಲೆಲ್ಲಿ 9:15ಕ್ಕೆ ರಾಜಭವನದಿಂದ ನಿರ್ಗಮನ. ಅಲ್ಲಿಂದ ಹೊರಡ್ತಾರೆ ಪ್ರಧಾನಿ ಮೋದಿ 9:15ಕ್ಕೆ ಎಕ್ಸಾಕ್ಟ್ಲಿ. ಅದಾದ ನಂತರ 9:25ಕ್ಕೆ ಮೇಕ್ರೇಜ್ ಸರ್ಕಲ್ ಹೆಲಿಪ್ಯಾಡ್ಗೆ ರೀಚ್ ಆಗೋದು ಪ್ರಧಾನಿ ಮೋದಿ. ಅಲ್ಲಿಂದ ಹೆಲಿಕಾಪ್ಟರಿಂದ ಟೇಕ್ ಆಫ್, JP ನಗರದ ಲೋಯಲಾ ಕಾಲೇಜ್ ಹೆಲಿಪ್ಯಾಡ್ಗೆ ಬಂದು ಲ್ಯಾಂಡ್ ಆಗಿ ನಂತರ 10 ಗಂಟೆಗೆ ಶ್ರೀ ಸೋಮೇಶ್ವರ ಸಭಾಭವನ, ಅಲ್ಲಿಂದ ಇವತ್ತಿನ ರೋಡ್ ಶೋ ಆರಂಭ ಆಗುತ್ತೆ. 10 ಗಂಟೆಗೆ ಬೆಂಗಳೂರಿನ ರೋಡ್ ಶೋ. ನಂತರ 10 ನಿಮಿಷಕ್ಕೆ JP ನಗರದ 5ನೇ ಹಂತಕ್ಕೆ ರೀಚ್ ಆಗ್ತಾರೆ ಅವರು. ಅಲ್ಲಿಂದ 10:20ಕ್ಕೆ ಜಯನಗರದ 5ನೇ ಬ್ಲಾಕ್. ಮೋದಿ ಸವಾರಿ ಎಲ್ಲೆಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ. 10:20ಕ್ಕೆ 10:30ಕ್ಕೆ ಜಯನಗರ 4ನೇ ಬ್ಲಾಕ್. 10:40ಕ್ಕೆ ಸೌತ್ ಎಂಡ್ ಸರ್ಕಲ್.
ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಕಿರಣ್, ಶಿವರಾಜ್, ಅದೇ ರೀತಿಯಾಗಿ ಸುನಿಲ್ ಮತ್ತು ಪ್ರಸನ್ನ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಆರಂಭದಲ್ಲಿ ಕಿರಣ್ ಬಳಿ ಹೋಗೋದಾದ್ರೆ, ಕಿರಣ್, ಆರಂಭ ಆಗೋದು ಸೋಮೇಶ್ವರ ಭವನದಿಂದ, ಅಲ್ಲಿಂದ ಮಲ್ಲೇಶ್ವರಂವರೆಗೆ ಈ ಆರಂಭದ ಸಿದ್ಧತೆಗಳು ಹೇಗಿದೆ? ಏನೆಲ್ಲ ಪ್ರಿಪರೇಷನ್, ಏನು ವಿಶೇಷತೆ ಇರುತ್ತೆ ಇವತ್ತಿನ ರೋಡ್ ಶೋನಲ್ಲಿ ಕಿರಣ್? ಅವಿನಾಶ್, ಸೋಮೇಶ್ವರ ಭವನದಿಂದ ರೋಡ್ ಶೋ ಆರಂಭವಾಗುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇಲ್ಲ. ಚುನಾವಣಾ ನೀತಿ ಸಮಿತಿ ಇರುವಂಥ ಕಾರಣಕ್ಕಾಗಿ ಆದಂತಹ ಒಂದು ಸಿದ್ಧತೆಗಳಿಂದ ಅವುಗಳನ್ನಷ್ಟೇ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಸಿಕ್ಕಿದೆ. ಹಾಗಾಗಿ ಆ ಒಂದು ಅವಕಾಶದ ಅಡಿಯಲ್ಲಿ ಮಾತ್ರ ಈಗ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ನಾವಿಲ್ಲಿ ಕಾಣ್ತಾ ಇರುವಂಥದ್ದು ಸಿದ್ಧತೆಯ ಅವಕಾಶಗಳು ಎಷ್ಟರ ಮಟ್ಟಿಗಿದೆ ಅಂದರೆ, ಕೇವಲ ಇಲ್ಲಿ ಒಂದು ಬಿಜೆಪಿ ಧ್ವಜಗಳನ್ನು ತೋರಿಸೋದಕ್ಕೆ ಮಾತ್ರ ಅವಕಾಶ ಮತ್ತು ರಸ್ತೆ ಎರಡೂ ಬದಿಗಳಲ್ಲಿ ಕೇಸರಿ ಬಣ್ಣದ ಒಂದು ಬಟ್ಟೆಗಳನ್ನು ಕಟ್ಟೋದಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಮತ್ತು ಅನುಮತಿ ಪಡೆದಿರುವಂತಹ ಕೆಲವೊಂದಷ್ಟು ಕಟೌಟ್ಗಳನ್ನ ಮಾತ್ರ ಇಲ್ಲಿ ಅಳವಡಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನಾವಿಲ್ಲಿ ನೋಡ್ತಾ ಇರುವಂತಹ ಒಂದು ದೃಶ್ಯದಲ್ಲಿ ನಾವಿಲ್ಲಿ ನೋಡಬಹುದು ಅವಿನಾಶ್, ಇಲ್ಲಿ ಮೋದಿಯ ಕಟೌಟ್ಗಳನ್ನ ಅಳವಡಿಸಿರುವಂತಹ ಒಂದು ದೃಶ್ಯವನ್ನು ಕೂಡ ಕಾಣಬಹುದು. ಈ ರೀತಿ ಒಂದಷ್ಟು ನಿರ್ದಿಷ್ಟ ಅಳತೆಯ ಕಟೌಟ್ಗಳನ್ನ ಮಾತ್ರ ಅಳವಡಿಸೋದಕ್ಕೆ ಅವಕಾಶವನ್ನು ಚುನಾವಣಾ ಆಯೋಗ ಕಲ್ಪಿಸಿದೆ ಮತ್ತು ಈ ಕಟೌಟ್ಗಳನ್ನ ಅಳವಡಿಸಬೇಕಾದ್ರೆ ಇದಕ್ಕೂ ಕೂಡ ಬಿಜೆಪಿ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಹೀಗಾಗಿ ಅನುಮತಿ ಪಡೆದಿರುವಂತಹ ಕೆಲವೊಂದಷ್ಟು ನಿರ್ದಿಷ್ಟ ಕಟೌಟ್ಗಳನ್ನ ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ವ್ಯವಸ್ಥೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಎರಡೂ ಬದಿಗಳಲ್ಲಿ, ರಸ್ತೆ ಎರಡೂ ಬದಿಗಳಲ್ಲೂ ಕೂಡ ಇಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ ಭದ್ರತಾ ದೃಷ್ಟಿಯಿಂದ, ಸುರಕ್ಷತಾ ದೃಷ್ಟಿಯಿಂದ. ನಾವೀಗ ಸದ್ಯಕ್ಕೆ ನಾನೀಗ ಇರುವಂತಹ ಸ್ಥಳ ಇದು ಜೆಪಿ ನಗರದ ಪುಟ್ಟೇನಹಳ್ಳಿ ವಾರ್ಡ್ನಲ್ಲಿದೆ. ಅಂದ್ರೆ ರೋಡ್ ಶೋ ಆರಂಭ ಆಗುವಂತಹ ಸೋಮೇಶ್ವರ ಭವನದ ಸಮೀಪ ಇರುವಂತದ್ದು ಈ ರಸ್ತೆ ಏನಿದೆ, ಈ ರಸ್ತೆಯಲ್ಲೇ ಇಲ್ಲಿ ಈಗ ರೋಡ್ ಶೋ ಸಾಗಿ ಬರುತ್ತೆ. ಬ್ರಿಗೇಡ್ ಮಿಲೇನಿಯಂ ಸೋಮೇಶ್ವರ ಭವನದ ಆರಂಭವಾಗುವಂತಹ ರೋಡ್ ಶೋ ಇದೆ ಪುಟ್ಟೇನಹಳ್ಳಿ ವಾರ್ಡ್ನ ಮುಖಾಂತರವಾಗಿ, ಜೆಪಿ ನಗರದ ಮುಖಾಂತರವಾಗಿ ಈ ಜಯನಗರ 5th ಬ್ಲಾಕ್, ನಂತರ 4th ಬ್ಲಾಕ್, ನಂತರ ಸೌತ್ ಎಂಡ್, ಈ ರೀತಿಯಾಗಿ ರೋಡ್ ಶೋ ಮುಂದುವರಿಯುತ್ತೆ. ಇಲ್ಲಿ ಎರಡೂ ಬದಿಗಳಲ್ಲೂ ಕೂಡ ಇಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಜನರು ರಸ್ತೆಗೆ ತೆರಳಬಾರದು, ರಸ್ತೆಯತ್ತ ಹೋಗಬಾರದು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿರುವಂಥದ್ದು. ಜನ ಇನ್ನೂ ಕೂಡ ರೋಡ್ ಶೋಗೆ ಇನ್ನೂ ಕೂಡ ಜನ ಆಗಮಿಸಬೇಕಾಗಿದೆ. ಕೆಲವೊಂದಷ್ಟು ಜನರು ಮಾತ್ರ ಇಲ್ಲಿ ಬಂದು ನಿಂತಿರುವುದನ್ನು ನಾವು ಕಾಣಬಹುದು. ಯಾಕಂದ್ರೆ ಇನ್ನೂ ಕೂಡ ಗಂಟೆ 8 ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಜನರು ಮಾತ್ರ ಈಗ ಮೋದಿ ಅವರನ್ನ ನೋಡೋದಕ್ಕೆ ರೋಡ್ ಶೋ ವೀಕ್ಷಣೆಗಾಗಿ ಬಂದಿದ್ದಾರೆ. ಇನ್ನಷ್ಟು ಕೂಡ ರೋಡ್ ಶೋ ಆರಂಭವಾಗೋದಕ್ಕೆ ಇನ್ನೂ ಕೂಡ ಸುಮಾರು 1.5 ಗಂಟೆಗಳ ಹೆಚ್ಚಿನ ಕಾಲ ಇರೋದ್ರಿಂದ ಇನ್ನಷ್ಟು ಜನ ಬರುವಂತಹ ಒಂದು ನಿರೀಕ್ಷೆ ಇದೆ. ಭದ್ರತಾ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಿಯೋಜಿಸಲಾಗಿದೆ. ನಾವಿಲ್ಲಿ ನೋಡುತ್ತಿರುವಂತಹ ದೃಶ್ಯದಲ್ಲೂ ಕೂಡ ನೋಡಬಹುದು ಪೊಲೀಸ್ ಸಿಬ್ಬಂದಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಯಾಕಂದ್ರೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಭದ್ರತಾ ಲೋಪ ಆಗಬಾರ್ದು, ಯಾವುದೇ ರೀತಿಯ ಅವ್ಯವಸ್ಥೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ನಾವಿಲ್ಲಿ ಪೊಲೀಸರನ್ನು ನಿಯೋಜಿಸಿ ನೋಡಬಹುದು. ಮತ್ತು ರೋಡ್ ಶೋ ಸಾಗುವಂತಹ ಒಂದು ಮಾರ್ಗದಲ್ಲಿ ಪುಷ್ಪವೃಷ್ಟಿ ಮಾಡುವಂತ ದೃಷ್ಟಿಯಿಂದಲೂ ಕೂಡ ನಾವಿಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡು ನೋಡಬಹುದು. ಈಗ ದೃಶ್ಯದಲ್ಲಿ ನಾವಿಲ್ಲಿ ಬ್ಯಾರಿಕೇಡ್ನ ಕೆಳಭಾಗದಲ್ಲಿ ಕಾಣ್ತಿರುವಂತಹ ಒಂದು ನೀಲಿ ಬಣ್ಣದ ಪ್ಲಾಸ್ಟಿಕ್ ಕವರ್ಗಳೇನಿದೆ ಅದೆಲ್ಲದರಲ್ಲೂ ಕೂಡ ಹೂವಿನ ಎಸಳುಗಳನ್ನ ಸಂಗ್ರಹಿಸಿಡಲಾಗಿದೆ. ಬಿಜೆಪಿ ಈ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದೆ. ಅಂದ್ರೆ ರೋಡ್ ಶೋಗೆ ಬಂದಂತಹ ಜನರು ಈ ಹೂವಿನ ಹೆಸರನ್ನ ಕೈಗೆ ತೆಗೆದುಕೊಂಡು ನಂತರ ಮೋದಿ ರೋಡ್ ಶೋ ಸಾಗುವಂತ ಸಂದರ್ಭದಲ್ಲಿ ರಥದ ಮೇಲೆ, ಮೋದಿ ರೋಡ್ ಶೋದ ವಾಹನದ ಮೇಲೆ ಎಸೆಯುವಂತಹ ಅಥವಾ ಪುಷ್ಪವೃಷ್ಟಿ ಮಾಡುವಂತಹ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ರೋಡ್ ಶೋ ಸಾಗುವಂತಹ ಮಾರ್ಗದುದ್ದಕ್ಕೂ ಕೂಡ ಇದೇ ರೀತಿಯಾಗಿ ಅಂದ್ರೆ ಬ್ರಿಗೇಡ್ ಮಿಲೇನಿಯಂ ಸೋಮೇಶ್ವರ ಭವನದಿಂದ ಆರಂಭ ಆಗುತ್ತೆ, ಅಲ್ಲಿಂದ ಮಲ್ಲೇಶ್ವರಂ ಮಾರಮ್ಮ ಸರ್ಕಲ್ ವರೆಗೂ ಕೂಡ ಇದೇ ರೀತಿಯಾದಂತಹ ಹೂವಿನ ಎಸಳುಗಳನ್ನ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಬಿಜೆಪಿ ಅಲ್ಲಲ್ಲೇ ಪ್ಲೇಸ್ಮೆಂಟ್ಗಳನ್ನ ಮಾಡಿದೆ. ಈ ಎಸಳುಗಳನ್ನ ಸಾರ್ವಜನಿಕರು ಅಥವಾ ಮೋದಿ ವೀಕ್ಷಣೆಗೆ ಬಂದಂತವ್ರು ಯಾರಿದ್ರೆ ಅವರೆಲ್ಲರೂ ಕೂಡ ತೆಗೆದುಕೊಂಡು ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಹೀಗಾಗಿ ರಸ್ತೆಯ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಳ್ಳಲಾಗಿದೆ. ಸದ್ಯಕ್ಕೆ ಈಗ ನಾನಿರುವಂತಹ ಸ್ಥಳದಲ್ಲಿ ಪುಟ್ಟೇನಹಳ್ಳಿ ವಾರ್ಡ್ ಏನಿದೆ ಇಲ್ಲಿ ಇದು ಮುಖ್ಯ ರಸ್ತೆ ಆಗಿರುವಂತಹ ಕಾರಣಕ್ಕಾಗಿ ಬ್ರಿಗೇಡ್ ಮಿಲೇನಿಯಂ ಇಂದ ಬಹುತೇಕ ಸೌತ್ ಎಂಡ್ ವರೆಗೂ ಕೂಡ ಒಂದೇ ನೇರ ಮಾರ್ಗ ಇರುವಂತಹ ಹಿನ್ನೆಲೆಯಲ್ಲಿ ಈ ಮಾರ್ಗದಲ್ಲಿ ದಿನನಿತ್ಯ ಸಂಚಾರ ಮಾಡುವವರಿಗಾಗಿ ಅಕ್ಕಪಕ್ಕದ ರಸ್ತೆಯನ್ನ ವ್ಯವಸ್ಥೆನ ಮಾಡಲಾಗಿದೆ. ಈ ರಸ್ತೆಯ ಬಲಭಾಗಕ್ಕೆ ಅಂದ್ರೆ ನನ್ನ ಬಲಭಾಗಕ್ಕೆ ಏನಿದೆ ಇಲ್ಲಿ ಒಂದಷ್ಟು ಸಂಧಿ ರೋಡ್ಗಳೇನಿದೆ ಅಲ್ಲಿ ಒಂದಷ್ಟು ರಸ್ತೆಯ ಪರ್ಯಾಯ ವ್ಯವಸ್ಥೆನ ಮಾಡಲಾಗಿದೆ. ಅಲ್ಲೆಲ್ಲೂ ಕೂಡ ದೊಡ್ಡ ಮಟ್ಟದ ಪರ್ಯಾಯ ವ್ಯವಸ್ಥೆನ ಮಾಡಲಿಲ್ಲ. ಬಹುತೇಕ ರೋಡ್ಗಳನ್ನ ಕ್ಲೋಸ್ ಮಾಡಿರುವಂತಹ ಕಾರಣಕ್ಕಾಗಿ ಜನರಿಗೆ ಹೋಗೋದಕ್ಕೆ ಕೂಡ ಒಂದಷ್ಟು ಸಮಸ್ಯೆ ಆಗ್ತದೆ. ನನ್ನ ಎಡಭಾಗದಲ್ಲಿರುವಂತಹ ರಸ್ತೆಯ ಒಂದು ತಿರುವು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇಲ್ಲೂ ಕೋಣನಕುಂಟೆ ಕ್ರಾಸ್ಗೆ ತೆರಳುವಂತಹ ರೀತಿಯಲ್ಲಿ ಅಂದ್ರೆ ಆ ರಸ್ತೆಗೆ ಸೇರುವಂತಹ ಒಂದು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇಲ್ಲಿ ಕೆಲವೊಂದಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ರಸ್ತೆಯನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿರುವಂತಹ ಕಾರಣಕ್ಕಾಗಿ ನಾವಿಲ್ಲಿ ನಿಂತಿರುವಂತಹ ಮಹಿಳೆಯರನ್ನು ನೋಡ್ತಾ ಇದ್ದೀವಿ. ಅವರು ಕೂಡ ದಿನನಿತ್ಯ ತಮ್ಮ ಕೆಲಸಕ್ಕೆ ಹೋಗುವಂತವರು, ಅವರಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಅವರು ಕೂಡ ಪೊಲೀಸರ ಜೊತೆ ವಾಗ್ವಾದವನ್ನು ಮಾಡುವಂತಹ ದೃಶ್ಯವೂ ಕೂಡ ಇಲ್ಲಿ ಕೆಲವು ಹೊತ್ತಿಗೆ ಕಂಡು ಬಂತು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಜೆಪಿ ನಗರ ಬ್ರಿಗೇಡ್ ಮಿಲೇನಿಯಂನಿಂದ ಆರಂಭವಾಗುವಂತಹ ರೋಡ್ ಶೋ ನಂತರ ಮಲ್ಲೇಶ್ವರಂನ ಸರ್ಕಲ್ ಮಾರಮ್ಮ ಟೆಂಪಲ್ ವರೆಗೂ ಕೂಡ ಸುಮಾರು 13 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಇವತ್ತು ಸಾಗ್ತಾ ಇದೆ. ಸುಕನ್ಯಾ. ಹಾಗೆ ಸುನಿಲ್, ಜಯನಗರದ ಚಿತ್ರಣ ಹೇಗಿದೆ ಇವತ್ತು? ಯಾಕಂದ್ರೆ ವೀಕೆಂಡ್ ಅಲ್ಲಿ ಯಾವಾಗ್ಲೂ ಬ್ಯುಸಿ ಇರುವಂತಹ ಪ್ರದೇಶ, ಜನರಿಂದ ತುಂಬಿರುವಂತಹ ಪ್ರದೇಶ, ಅಂಗಡಿ ಮುಂಗಟ್ಟುಗಳೆಲ್ಲ ಯಾವಾಗ್ಲೂ ಹೆಚ್ಚಿನ ವ್ಯಾಪಾರ ಮಾಡುವಂತಹ ಸಂದರ್ಭ. ಇವತ್ತು ರೋಡ್ ಶೋ ಕಾರಣಕ್ಕಾಗಿ ಏನೇನು ಬದಲಾವಣೆ ಕಂಡು ಬರ್ತಾ ಇದೆ ಅಲ್ಲಿ?
ಸುಕನ್ಯಾ, ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋಗೆ ಬೆಂಗಳೂರಿನಲ್ಲಿ ಕ್ಷಣಗಣನೆ ಆರಂಭವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನಾದ್ಯಂತ ಸಕಲ ಸಿದ್ಧತೆಯನ್ನು ಈಗಾಗಲೇ ಬಿಜೆಪಿ ಮಾಡಿಕೊಂಡಿರುವಂಥದ್ದು. ಏನೋ ಪ್ರಧಾನಿ ಮೋದಿ ಅವರ 13 ವಿಧಾನಸಭಾ ಕ್ಷೇತ್ರಗಳಂತ ಸಂಚರಿಸುವಂಥ ಈ ರೋಡ್ ಶೋಗೆ ಭರ್ಜರಿಯಾದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಈಗಾಗಲೇ ಜಯನಗರ, ಬಸವನಗುಡಿ ಮತ್ತೆ ಈ ಒಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಮೇಲೆ ಇವರು ಮೋದಿ ಅವರ ಒಂದು ರೋಡ್ ಶೋ ಕೂಡ ಹೋಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಒಂದು ಜಯನಗರ ಸುತ್ತಮುತ್ತ ಸಾಕಷ್ಟು ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರೋದು. ನಾನೀಗ ಜಯನಗರದಲ್ಲಿದ್ದೀನಿ, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ಈ ಒಂದು ಜಯನಗರ ನಾ ಇರುವಂಥ ಸ್ಥಳ ಎಂದೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಆರ್ ಅಶೋಕ್ ಅವರು ಕೂಡ ಶಾಸಕರಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಇಂದಲೂ ಕೂಡ ಪ್ರಬಲವಾದ ಅಭ್ಯರ್ಥಿಯನ್ನು ಕೂಡ ಹಾಕಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಜಾಗದಲ್ಲಿ ಬೃಹತ್ತಾದ ರೋಡ್ ಶೋ ಮೂಲಕ, ಒಂದು ಭರ್ಜರಿಯಾದ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ಬಿಜೆಪಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಈಗಾಗಲೇ ಬೃಹತ್ತಾದ ಕಟ್ಔಟ್ಗಳನ್ನ ಹಾಕಿದೆ. ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಬಿಜೆಪಿ ಫ್ಲಾಗ್ಗಳಾಗ್ಬೋದು, ಈ ರಸ್ತೆ ಎರಡೂ ಇಕ್ಕಲ್ಲಿ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಮೋದಿ ಅವರನ್ನ ನೋಡ್ಲಿಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಈ ಒಂದು ಜಯನಗರ ಆಗ್ಬೋದು, ಬಸವನಗುಡಿ ಮತ್ತೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಈ ಒಂದು ವ್ಯಾಪ್ತಿಗೆ ಬರುತ್ತೆ ಇರುವಂತಹ ಜಾಗದಲ್ಲಿ. ಈ ಒಂದು ವ್ಯಾಪ್ತಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಈಗಾಗಲೇ ಬ್ಯಾರಿಗೇಡ್ಗಳ ಅಳವಡಿಕೆ ಮಾಡಲಾಗಿದೆ. ರಸ್ತೆ ಎರಡೂ ಇಕ್ಕಲಗಳಲ್ಲಿ ಬ್ಯಾರಿಗೇಡ್ ಅಳವಡಿಕೆಯನ್ನು ಮಾಡಿ ಸಾರ್ವಜನಿಕರು ರೋಡ್ ಶೋಗೆ ಬಂದು ನೋಡ್ಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಬೃಹತ್ತಾದ ಮೋದಿಯವರ ಕಟೌಟ್ ಕೂಡ ಹಾಕಿರುವಂಥದ್ದು. ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಾಗಿದೆ. ಈಗಿನಿಂದಲೇ ಕೂಡ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರಾಗಬಹುದು, ಅಭಿಮಾನಿಗಳು ಕೂಡ ಮೋದಿಯವರ ನೋಡ್ಲಿಕ್ಕೆ ಈಗಾಗಲೇ ರೋಡ್ ಶೋನ ನೋಡ್ಲಿಕ್ಕೆ ಕೂಡ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದು ರಸ್ತೆಗಳು ಕೂಡ ಈಗಾಗಲೇ ಬಹುತೇಕ ಜಯನಗರ ಸುತ್ತಮುತ್ತ ಬಹುತೇಕ ರಸ್ತೆಗಳು ಕೂಡ ಈಗಾಗಲೇ ಬಂದ್ ಮಾಡಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ಒಂದ್ ಕಡೆ ವ್ಯಕ್ತ ಮಾಡ್ತಾರೆ. ಆದ್ರೆ ಪ್ರೋಟೋಕಾಲ್ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಬಹುತೇಕ ಒಂದಷ್ಟು ಈ ಒಂದು ಸುತ್ತಮುತ್ತ ಜಯನಗರ ಸುತ್ತಮುತ್ತ ಇರುವಂತಹ ರಸ್ತೆಗಳನ್ನು ಕೂಡ ಬಂದ್ ಮಾಡಿರುವಂಥದ್ದು. ಮೋದಿಯವರ ರೋಡ್ ಶೋಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಬೃಹತ್ತಾದ ಕಟೌಟ್ಗಳು, ಮೋದಿಯವರ ಕಟೌಟ್ಗಳು, ಬಿಜೆಪಿಯ ಕಟೌಟ್ಗಳು ರಸ್ತೆ ತುಂಬೆಲ್ಲ ರಾರಾಜಿಸ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆ ಕೂಡ ಆಗಿರುವಂಥದ್ದು. ಈ ಒಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಮತ್ತೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಆಗ್ಬೋದು, ಜಯನಗರ ವಿಧಾನಸಭಾ ಕ್ಷೇತ್ರ ಆಗ್ಬೋದು, ಮತ್ತೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಮಾರ್ಗದಲ್ಲಿ ರೋಡ್ ಶೋ ಹೋಗುವ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಿದೆ. ಪ್ರಮುಖವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು ಬೆಂಗಳೂರಿನಾದ್ಯಂತ 8,000ಕ್ಕೆ ಹೆಚ್ಚು ಪೊಲೀಸರ ಭದ್ರತೆಯನ್ನು ಕೂಡ ಮಾಡಿಕೊಂಡಿರುವಂತೂ. ಪ್ರಮುಖವಾಗಿ ಎಸ್ಪಿಜಿ ಎಂದೇ ಈ ಒಂದು ಪ್ರಮುಖ ಪಾಯಿಂಟ್ಗಳೇನಿದೆ ಅಲ್ಲೆಲ್ಲ ಕೂಡ ಈಗಾಗಲೇ ಭದ್ರತೆ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿರುವಂಥದ್ದು. ಹಾಗಾಗಿ ಮೋದಿಯವರ ಈ ಒಂದು ರೋಡ್ ಶೋಗೆ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಮೋದಿಯವರ ರೋಡ್ ಶೋವನ್ನು ನೋಡ್ಲಿಕ್ಕೆ ಸಾಕಷ್ಟು ಜನ ಈಗಲೂ ಕೂಡ ಆಗಮಿಸ್ತಾ ಇರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಸುಕನ್ಯಾ, ಎಸ್, ಓಕೆ ಸುನೀಲ್.